ಮಹೇಂದ್ರದವನು ಹೊಸ ಪಿಕಪ್ ಟ್ರಕ್ ಬಿಟ್ಟಿದ್ದಾನೆ, ಮಹೇಂದ್ರ ವೀರೋ ಅಂತ. ಅದರ ಕೀ ನೋಡಬಹುದು ನೀವು ಇಲ್ಲಿ. ಇದು ನಿಮ್ಗೆ ವಿತ್ ಏರ್ ಬ್ಯಾಗ್ ಬರುತ್ತೆ. ಇದರ ಕೆಪಾಸಿಟಿ ಬಂದು 1.5 ಟನ್ ಅಂದ್ರೆ 1500 kg ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ ಈ ಗಾಡಿಲಿ. ಫ್ರಂಟ್ ಅಲ್ಲಿ ಹೆಡ್ ಲೈಟ್ಸ್ ನೋಡಬಹುದು, ಮತ್ತೆ ಫಾಗ್ ಲ್ಯಾಂಪ್ ಹಾಕ್ಸ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾನೆ. ಫಾಗ್ ಲ್ಯಾಂಪ್ಸ್ ಕೂಡ ಹಾಕ್ಸ್ಕೋಬಹುದು ನೀವು. ಇನ್ನ ಮಹೇಂದ್ರ ಲೋಗೋ, ಮಹೇಂದ್ರ ಬ್ಯಾಡ್ಜಿಂಗ್ ಇದೆ ಇಲ್ಲಿ. ಈ ಗಾಡಿ ಬಂದು ಪ್ರಾಪರ್ 3 ಸೀಟ್ ಅಂದ್ರೆ 3 ಜನ ಆರಾಮಾಗಿ ಕೂತ್ಕೋಬಹುದು. 3 ಜನಕ್ಕೂ ಕೂಡ ಸೀಟ್ ಬೆಲ್ಟ್ ಇದೆ. ತುಂಬಾ ದೊಡ್ಡ ಗಾಡಿ ಇದು. ಫ್ರಂಟ್ ಇಂದ ನೋಡಿ ಯಾವ ತರ ಕಾಣುತ್ತೆ ಅಂತ ಗಾಡಿ. ಬನ್ನಿ ಈಗ ಗಾಡಿ ಇಂಟೀರಿಯರ್ಸ್ ತೋರಿಸ್ತೀನಿ ನಿಮ್ಗೆ. ಗಾಡಿ ಒಳಗಡೆ ಹೋಗೋದಕ್ಕೆ ಇಲ್ಲೊಂದು ಸ್ಟೆಪ್ಪರ್ ಇದೆ, ಇಲ್ಲೊಂದು ಹೋಲ್ಡರ್ ಇದೆ. ಎರಡನ್ನೂ ಇಟ್ಕೊಂಡು ಹತ್ಕೋಬಹುದು ನೀವು ಒಳಗಡೆ ಇಂಟೀರಿಯರ್ಸ್ ಅಂತೂ ಸೇಮ್ ಕಾರ್ ಇಂಟೀರಿಯರ್ಸ್ ತರ ಇದೆ. ಇಲ್ಲಿ ಒಂದು ಪ್ರಾಪರ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಈ ಗಾಡಿನಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ. ಗೇರ್ ಲಿವರ್ ನೋಡಬಹುದು ನೀವು, ಹ್ಯಾಂಡ್ ಬ್ರೇಕ್. ಇನ್ನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಹೆಡ್ ಲೈಟ್ ಆಂಗಲ್ ಕಂಟ್ರೋಲ್ ಮತ್ತೆ ಆಟೋಮೆಟಿಕ್ ಆಫ್ ಆನ್ ಎಲ್ಲ ಕೊಟ್ಟಿದ್ದಾನೆ. ಸ್ಟೇರಿಂಗ್ ವೀಲ್ ನೋಡಬಹುದು ನೀವು, ಸೇಮ್ ಕಾರ್ ಸ್ಟೇರಿಂಗ್ ವೀಲ್ ಇದ್ದಂಗೆ ಇದೆ. ಮಹೇಂದ್ರ ಲೋಗೋನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕೊಡಬಹುದಿತ್ತು. ಇಲ್ಲೊಂದ್ ಸ್ವಲ್ಪ ಸ್ಟೋರೇಜ್ ಇದೆ, ಮತ್ತೆ ಇದರಲ್ಲಿ 3 ಚಾರ್ಜಿಂಗ್ ಸ್ಲಾಟ್ ಬರುತ್ತೆ. ಸಿ ಪಿನ್, USB ಮತ್ತೆ 12 ವೋಲ್ಟ್ ಸ್ಲಾಟ್ ಕೂಡ ಬರುತ್ತೆ. ಟಚ್ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದರಲ್ಲಿ FM, ಆಕ್ಸ್, USB ಎಲ್ಲ ಬರುತ್ತೆ. ಮತ್ತೆ 2 ಸ್ಪೀಕರ್ಸ್ ಬರುತ್ತೆ. ಇದರಲ್ಲಿ 2 ಸ್ಪೀಕರ್ ಡೋರ್ ಅಲ್ಲಿ ಹಾಕಿದ್ದಾನೆ. ಇಲ್ಲಿ ಸ್ವಲ್ಪ ಪ್ರೀಮಿಯಂ ಫಿನಿಶ್ ಕೊಟ್ಟಿದ್ದಾನೆ ಪಿಯಾನೋ ಬ್ಲಾಕ್ ಅಲ್ಲಿ. ಇನ್ನ IRVM ಮತ್ತೆ ಸನ್ ಶೇಡ್ಸ್ ನೋಡಬಹುದು ನೀವು. ಇದು ಡ್ರೈವರ್ ಸೈಡ್, ಇದು ಪ್ಯಾಸೆಂಜರ್ ಸೈಡ್. ಪ್ಯಾಸೆಂಜರ್ ಸೈಡ್ ವಿಂಡೋ, ಬ್ಯಾಕ್ ಸೈಡ್ ವಿಂಡೋ ಕೂಡ ದೊಡ್ಡದಾಗಿದೆ, ವಿಸಿಬಿಲಿಟಿ ತೊಂದರೆ ಇಲ್ಲ. ಡ್ರೈವರ್ ಗೆ ಒಂದು ಪ್ರಾಪರ್ ಅಡ್ರೆಸ್ ಕೊಟ್ಟಿದ್ದಾನೆ, ಬಟ್ ಪ್ಯಾಸೆಂಜರ್ಸ್ ಗೆ ಯಾವುದೇ ರೀತಿ ಅಡ್ರೆಸ್ ಇಲ್ಲ. ಇದೇನಪ್ಪಾ ಅಂದ್ರೆ ಸ್ನಾರ್ಕಲ್, ಡೀಸೆಲ್ ಫಿಲ್ಲರ್ ಈ ಕಡೆ ಇದೆ. ಆಮೇಲೆ ಇದರಲ್ಲಿ 3 ಪಾರ್ಕಿಂಗ್ ಸೆನ್ಸರ್ಸ್ ಮತ್ತೆ ಒಂದು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಟೈರ್ ಬಂದು 15 ಇಂಚ್ ವೀಲ್ಸ್ ಇದೆ. ಇದಿಷ್ಟು ಮಹೇಂದ್ರ ವೀರೋ ಬಗ್ಗೆ. ಇದೇ ತರ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಬೈಕ್ ಮತ್ತೆ ಕಾರ್ ಕಂಟೆಂಟ್ ಗೆ PK ವಿತ್ ಬೈಕ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.